ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಿನ್ನೆ ರಾತ್ರಿ ಒಬ್ರು ಶಿವರಾಜ್ ಅನ್ನುವಂಥವ್ರು ಬೆಂಗಳೂರಿನಿಂದ ಫೋನ್ ಮಾಡಿದ್ರು. ಅವರು ಈ ಮುಂಚೆ ಕೂಡ ಒಂದೆರಡು ಬಾರಿ ಫೋನ್ ಮಾಡಿದ್ರು. ಅವರು ನಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದಾರ, ಬಹಳ ದಿನಗಳಿಂದ ನೋಡ್ತಾ ಇದ್ದಾರ, ಸಬ್ಸ್ಕ್ರೈಬರ್ ಆಗಿದ್ದಾರೆ, ಒಳ್ಳೆಯ ಚಿಂತಕರು ಕೂಡ. ಅವರು ಶಿವರಾಜ್ ಅವರು ಒಂದೆರಡು ಮಾತುಗಳನ್ನ ಆಡಿದ್ರು. ಸುಮಾರು ಒಂದು ಅರ್ಧ ಗಂಟೆ ಮಾತಾಡಿದ್ರು ಅವ್ರು ನನ್ನ ಜೊತೆ. ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಒಳ್ಳೆಯ ವಿಚಾರಗಳನ್ನ ಹೇಳ್ತೀರಾ, ಆಮೇಲೆ ನೀವು ಗೆಸ್ ಮಾಡಿದ್ದು, ನೀವು ಅಂದುಕೊಂಡಿದ್ದು ಸಾಕಷ್ಟು ಬಾರಿ ನಿಜ ಆಗಿದೆ. ನೀವು ತುಂಬಾ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತೀರಾ, ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ, ಹಾಗೆ ಹೀಗೆ ಅಂತ ಒಂದಷ್ಟು ನನ್ನನ್ನ ಹೊಗಳಿ ಮಾತನಾಡಿದ್ರು. ಅದು ಸಹಜವಾಗಿ ನನಗೂ ಕೂಡ ಖುಷಿಯನ್ನ ಕೊಡ್ತು. ಅವರು ಒಂದೆರಡು ಸಲಹೆಗಳನ್ನ ಕೊಟ್ರು. ಸರ್, ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಬಹಳ ಸಂತೋಷ. ಆದ್ರೆ ನೀವು ಬಿಗ್ ಬಾಸ್ ನಲ್ಲಿ ಕೂಡ ಯಾರೇ ತಪ್ಪು ಮಾಡಿದ್ರು ನೀವು ಅವ್ರ ತಪ್ಪುಗಳನ್ನ ಹೇಳಿದಿರಿ. ಮತ್ತ ಗಿಲ್ಲಿ ಅವರು ಯಾವಾಗ್ಲೂ ಅವರು ಬಹಳ ತಾಳ್ಮೆಯಿಂದ ಬಂದಿದ್ದಾರೆ. ಅವರಿಗೆ ಬಿಗ್ ಬಾಸ್ ನಲ್ಲಿ ಎಲ್ರು ಪ್ರತಿಯೊಬ್ರು ತುಂಬಾ ಗೋಳ್ ಹೊಯ್ಕೊಂಡ್ರು. ಅವರಿಗೆ ತುಂಬಾ ಅವಮಾನಗಳನ್ನ ಮಾಡಿದ್ದಾರೆ. ಕಾವ್ಯ ಅವರು ಕೂಡ ಸ್ವತಃ ಅವರೇ ಕೊನೆಗೆ ಒಪ್ಕೊಂಡಿದ್ದಾರೆ, ನಾನು ನಿನಗೆ ತುಂಬಾ ಹರ್ಟ್ ಮಾಡಿದ್ದೀನಿ, ಜನಗಳು ನೋಡ್ತಾ ಇದ್ದಾರೆ, ನೋಡ್ತಾ ಇರ್ತಾರೆ ಅನ್ನೋದನ್ನು ಕೂಡ ಮರೆತು ನಿನಗೆ ತುಂಬಾ ಹರ್ಟ್ ಮಾಡಿದ್ದೀನಿ, ಆದ್ರೆ ನೀನ್ ಯಾವತ್ತೂ ನೀ ನನಗೆ ಹರ್ಟ್ ಮಾಡಿದಿ ಅಂತ ಹೇಳಿಲ್ಲ ಅಂತ ಸ್ವತಃ ಕಾವ್ಯ ಅವರೇ ಹೇಳಿದ್ದಾರೆ. ಅಂದ್ರ ಕಾವ್ಯ ಅವರು ಸಹಿತವಾಗಿ ಪ್ರತಿಯೊಬ್ಬರು ಗಿಲ್ಲಿ ಅವ್ರನ್ನ ಗೋಳ್ ಹೊಯ್ಕೊಂಡಾರ, ಗಿಲ್ಲಿ ಅವರಿಗೆ ಅವಮಾನಗಳನ್ನು ಮಾಡಿದಾರ. ಅಶ್ವಿನಿ ಮೇಡಮ್ ಅವರು ಮಾಡಿದ್ದಾರೆ, ಸಾಕಷ್ಟು ಸಾರಿ ಮಾಡಿದ್ದಾರೆ. ಆಮೇಲೆ ಜಾನ್ವಿ ಮೇಡಮ್ ಅವರು ಕೂಡ ಇವರಿಗೆ ಸಿಕ್ಕಾಪಟ್ಟಿ ಅವಮಾನ ಮಾಡಿದ್ದಾರೆ. ಒಂದ್ಸಾರಿ ಕಿಚ್ಚ ಸುದೀಪ್ ಅವ್ರ ಜೊತೆ ಶನಿವಾರದ ಮೋಸ್ಟ್ಲಿ ಇರ್ಬೋದು, ರವಿವಾರದ್ದು ಪಂಚಾಯಿತಿ ಒಳಗ ಗಿಲ್ಲಿಗೆ ಸೊಂಟನೇ ಇಲ್ಲ, ಅವನಿಗೆ ಸೊಂಟನೇ ಇಲ್ಲ, ಅವನಿಗೆ ನಡ ಇಲ್ಲ, ಅವನ ನಡದೊಳಗೆ ಶಕ್ತಿನೇ ಇಲ್ಲ, ಹೆಚ್ಚು ಕಮ್ಮಿ ಆದ್ರೆ ಅವನು ಗಂಡಸೇ ಅಲ್ಲ ಅನ್ನೋ ತರ ಮಾತನಾಡಿದ್ರು. ಅದು ಕೂಡ ಅವರಿಗೆ ಸಿಕ್ಕಾಪಟ್ಟಿ ಅವಮಾನ ಮಾಡಿದ್ರು. ಆಮೇಲೆ ಇದೇ ರೀತಿಯಾಗಿ ಪ್ರತಿಯೊಬ್ರು ಆರಂಭದಲ್ಲಂತೂ ಪ್ರತಿಯೊಬ್ರು ಅವ್ರನ್ನ ಕಾಡಿದ್ರು, ಗೋಳ್ ಹೊಯ್ಕೊಂಡ್ರು, ಇನ್ಕ್ಲೂಡಿಂಗ್ ಕಾವ್ಯ. ಅವರು ನೋಡಿ, ಈಗ 2-3 ಸಾರಿ ಅವ್ರ ದಾಡಿಗಳನ್ನ, ಅವ್ರ ಮೀಸೆಗಳನ್ನ ಕಟ್ ಮಾಡ್ತಾರ, ಒತ್ತಾಯ ಪೂರ್ವಕವಾಗಿ ಹಿಂಸೆ ಕೊಡ್ತಾರ ಅವರಿಗೆ. ಆಮೇಲೆ ಒಂದ್ 5-6 ಬಾರಿ ಧನು ಅವರು, ರಘು ಅವರು ಧನು ಅವರು ಏನವ್ರು ದೊಡ್ಡ ಫೈಟರ್ ಆಗಿಬಿಟ್ಟಿದ್ರು. ಅವ್ರೇನ್ ಅವನ್ನ ಹಿಡ್ಕೊಂಡು ಕೈಕಾಲು ಹಿಡ್ಕೊಂಡು ನೀರೊಳಗೆ ಒಗೆಯುವುದು ಎಷ್ಟು ಸಾರಿ ಹೋಗಿದ್ರು. ಸ್ವತಃ ಕಾವ್ಯ ಅವರು ನಾಮಿನೇಟ್ ಮಾಡುವಾಗ ಗಿಲ್ಲಿನ ನೀರೊಳಗ ತಳ್ತಾರ. ನಾಮಿನೇಟ್ ಮಾಡುವ ಅವಶ್ಯಕತೆನೇ ಇರ್ಲಿಲ್ಲ, ಅನಾವಶ್ಯಕವಾಗಿ. ಅಲ್ಲ, ನಾಮಿನೇಟ್ ಮಾಡೋದಂದ್ರೆ ಏನು ಗೊತ್ತಿಲ್ವಾ ಕಾವ್ಯ ಅವ್ರಿಗೆ? ಅಕಸ್ಮಾತ್ ಆ ವಾರ ಗಿಲ್ಲಿ ಅವರು ಹೊರಗಡೆ ಹೋಗಿಬಿಟ್ಟಿದ್ರ ಅಂದ್ರೆ ನಾಮಿನೇಟ್ ಮಾಡೋದಂದ್ರೆ ಅವ್ರನ್ನ ಹೊರಗೆ ಹಾಕೋದಂತ ಅರ್ಥ ಅಲ್ವಾ? ಈಗ ನಾವ್ ಅದನ್ನೇನೋ ಒಂದೇನೋ ಸಾಪ್ ಎಳಿಬಹುದು, ಅಥವಾ ಅದ್ರ ಮೇಲ್ಗಡೆ ಏನೋ ಒಂದಿಷ್ಟು ಲೇಪನ ಮಾಡ್ಬೋದು ನಾವು. ಆದ್ರೆ ಸತ್ಯವೇ ಅಲ್ವಾ? ನೋಡಿ, ಈಗೆಲ್ಲ ಎಷ್ಟೊಂದು ಗೋಳ್ ಹೊಯ್ಕೊಂಡ್ಬಿಟ್ರು. ಅವರಿಗೆ ಪ್ರತಿಯೊಬ್ರು ಕಾಡಿದ್ರು, ಪ್ರತಿಯೊಬ್ರು ಅವರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡಿದ್ರು, ಹೆಜ್ಜೆಗೂ ಮಾಡಿದ್ರು. ನಿನಗ ಆಡ್ಲಿಕ್ ಬರಲ್ಲ, ನಿನಗ ಟಾಸ್ಕ್ ಆಡ್ಲಿಕ್ ಬರಲ್ಲ, ಪ್ರತಿಯೊಬ್ರು ಎಷ್ಟೊಂದು ಅವಮಾನ ಮಾಡಿದ್ರು. ಎಲ್ಲವನ್ನ ಸಹಿಸಿಕೊಂಡು ಯಾರಿಗೂ ಉತ್ತರವನ್ನು ಕೊಡದೆ ತನ್ನ ಆಟವನ್ನು ತಾನು ಆಡ್ತಾ 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 ಪ್ರತಿಯೊಬ್ಬರನ್ನು ಮೂಲೆಗೆ ತಳ್ಳಿದಂತ ಮಹಾಶೂರ, ಧೀರ, ಅದ್ಭುತ ತಾಳ್ಮೆ ಉಳ್ಳಂತ ವ್ಯಕ್ತಿ ನಮ್ಮ ಗಿಲ್ಲಿಗೆ ನೋಡ್ರಿ, ಸ್ವತಃ ಕಿಚ್ಚ ಸುದೀಪ್ ಅವ್ರು ಒಂದ್ಸಾರಿ ಹೇಳ್ತಾರ, ಏನ್ ಗಿಲ್ಲಿ, ನೀನು ಮೀಸೆ ಎಲ್ಲ ತೆಗೆದ ನಂತರ ಬರೀ ಮೂಗ ಕಾಣ್ತಾ ಐತಿ ನಿಂದು ಅಂತ. ಅದನ್ನ ಹೇಳುವ ಅವಶ್ಯಕತೆ ಇರ್ಲಿಲ್ಲ. ಒಂದರ್ಥದಲ್ಲಿ ಅವನಿಗೆ ಅವಮಾನ ಮಾಡಿದಂಗ. ಅವನ್ ತಲೆ ಮ್ಯಾಗ ಏನೇನೋ ತೋರಿಸುವುದು, 1-3 ಚಿತ್ರ ತೋರಿಸ್ತಾರ. ಅಂದ್ರೆ ಗಿಲ್ಲಿಗೆ ಅವಮಾನ ಮಾಡ್ಬೇಕಾ? ಅವನಿಗೆ ಅವಮಾನ ಮಾಡಿ ನೀವು ಸಂತೋಷ ಪಡ್ತೀರಾ? ಕಾವ್ಯ ಸಹಿತವಾಗಿ ಹಲ್ಲು ಕಿರಿತಾರ ಅವನಿಗೆ ಆದ ಹಿಂಸೆಯಿಂದ. ಸ್ವತಃ ಕಾವ್ಯ ಅವರು ಈ ಕೂದಲುಗಳನ್ನ ಕಿತ್ಕೊಳ್ಳುವಾಗ ಕೆಲವರು ಈ ಇವನ್ ಹಚ್ತಾರಲ್ಲ,
ಅವನ್ನೆಲ್ಲ ಹಚ್ಚಿ ಕೀಳ್ತಾರ ನೋಡ್ರಿ, ಬಹಳ ನೋವಾಗ್ತದ, ಕೂದಲುಗಳು ಕಿತ್ತಿ ಬರ್ತಾವ. ಅದ್ರ ಜೊತೆಗೆ ಕೈಗೆ ಕಾಲಿಗೆ ಕೂಡಿ ಕಾವ್ಯ ಅವ್ರು ಮಾಡ್ತಾರ ಅದನ್ನ. ಕಾವ್ಯ ಅವರಿಗೆ ನಾನು ನೋಡಿದ ಹಾಗೆ ಗಿಲ್ಲಿಯವರಿಗೆ ಹಿಂಸೆಯನ್ನು ಕೊಡುವುದಂದ್ರೆ ಬಹಳ ಖುಷಿ ಅವರಿಗೆ. ಗಿಲ್ಲಿಯವರಿಗೆ ಹಿಂಸೆಯನ್ನು ಕೊಟ್ಟು ಖುಷಿ ಪಡುವಂತಹ ಒಂದು ವಿಚಿತ್ರ ಗುಣ ಕಾವ್ಯ ಅವರಿಗೂ ಕೂಡ. ಇಂಥದ್ದನ್ನೆಲ್ಲ ಮಾಡಿದ್ರು ಅವಮಾನವನ್ನು ಸಹಿಸಿಕೊಂಡಂತಹ ಶೂರಾದಿ ಶೂರ, ಧೀರಾದಿ ಧೀರ ಗಿಲ್ಲಿ ಮಹಾರಾಜ್ ಅವರು ಎಂಥ ಅದ್ಭುತ ಅಂದ್ರ, ಅಲ್ಲಿ ಒಳಗಡೆ ಅವರಿಗೆ ಅವಮಾನ ಆಯ್ತು. ಬಟ್ ಇವತ್ತಿನ ದಿವಸ ಬಿಗ್ ಬಾಸ್ ಮುಗಿದು 2 ತಿಂಗಳಾದ ಹೋದ್ರು ಕೂಡ ಅವ್ರಿಗೆ ಸನ್ಮಾನ ನಿಲ್ತಾ ಇಲ್ಲ. ಅವರಿಗೆ ಸನ್ಮಾನ ನಿಲ್ತಾ ಇಲ್ಲ. ಅವ್ರ ತಲೆ ಮೇಲೆ ಲಾರಿ ಗಂಟ್ಲೆ ಹೂಗಳನ್ನ ಹಾಕ್ತಾರ. ಅವರಿಗೆ ದೊಡ್ಡ ದೊಡ್ಡ ಹಾರಗಳನ್ನ, ಹಣ್ಣಿನ ಹಾರಗಳನ್ನ ಹಾಕ್ತಾರ. ಅವ್ರನ್ನ ಹೊಗಳ್ತಾರ. ಅವ್ರಿಗೆ ರ್ಯಾಪ್ ಸಾಂಗ್ ಮಾಡಿ ಕಟ್ಟಿ ಅವ್ರ ಎದುರಿಗೇನೆ ಹಾಡ ಹಾಡಿ ಅವ್ರನ್ನ ಹಾಡಿ ಹೊಗಳ್ತಾರ. ಅಲ್ಲಿ ಬೈಲಹೊಂಗಲದೊಳಗ ಅಲ್ಲಿ ಸ್ವಾಮೀಜಿಗಳು, ಗುರುಗಳು ಎಂಥ ಅದ್ಭುತವಾಗಿ ಗಿಲ್ಲಿಯವ್ರ ಬಗ್ಗೆ ಮಾತನಾಡಿದ್ರು ಅಂತಂದ್ರ, ಗಿಲ್ಲಿ ಒಬ್ಬ ಅದ್ಭುತ ಮಾನವತಾವಾದಿ ಅಥವಾ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಗಿಲ್ಲಿಯವರು ಅಂತ ಹೇಳಿದಾಗ ಕಾವ್ಯ ಅವರು ಕೂಡ, ಅಲ್ಲೇ ಇದ್ದಂತಹ ಕಾವ್ಯ ಅವರು ಕೂಡ ಅನಿವಾರ್ಯವಾಗಿ ಚಪ್ಪಾಳೆಯನ್ನ ತಡ್ತಾರ. ನಿಜವಾಗ್ಲೂ ಕಾವ್ಯ ಅವರು ಕೂಡ ಬಿಗ್ ಬಾಸ್ ಒಳಗಡೆ ಇದ್ದಾಗ ಅತ್ಯಂತ ಹೃದಯಪೂರ್ವಕವಾಗಿ ಗಿಲ್ಲಿಯವ್ರನ್ನ ಅವರು ಮೆಚ್ಚಿಕೊಂಡು ಎಲ್ಲೂ ಮಾತಾಡಿದ್ದು ಕಂಡು ಬರುವುದಿಲ್ಲ. ಆದ್ರೆ ಕೆಲವೊಂದು ಬಾರಿ ಬೇರೆಯವರು ಗಿಲ್ಲಿಯವರಿಗೆ ಏನಾದ್ರೂ ಅಂದಾಗ ಗಿಲ್ಲಿಯವರ ಪರವಾಗಿ ಮಾತುಗಳನ್ನ ಆಡಿದ್ದಾರೆ. ಅವರು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಸ್ವತಃ ಕಾವ್ಯ ಅವರೇ ಕೊನೆಗೆ ಒಪ್ಕೋತಾರಲ್ವಾ. ಅಂದ್ರೆ ಎಲ್ರು ತಾವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳೋದಿದ್ರೆ ಕೇಳಬಹುದು ಅಂತ ಹೇಳಿದಾಗ ಕಾವ್ಯ ಅವರು ಗಿಲ್ಲಿ ಅವರಿಗೆ ಕ್ಷಮೆ ಕೇಳ್ತಾರ. ಅದು ಒಂದು ಮಾಡಿದ ಒಂದಷ್ಟು ಉತ್ತಮ ಕೆಲಸ ಅವ್ರದ್ದು. ನಾನು ತುಂಬಾ ನಿನಗ ಹರ್ಟ್ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಒಪ್ಕೋತಾರ ಅವರೇ ಸ್ವತಃ. ಆದ್ರೆ ನೀನು ಎಲ್ಲೂ ಹೇಳಲಿಲ್ಲ ನಾ ಹರ್ಟ್ ಮಾಡಿನಂತ, ಅದು ನಿನ್ನ ದೊಡ್ಡ ಗುಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರ. ಬಟ್ ಅಷ್ಟೊಂದು ಹಂಬಲ್ ಆಗಿ ಹೇಳಿದ್ದು ಕಂಡು ಬರಲ್ಲ ನಮಗೆ. ಅವ್ರದ್ದೊಂದು ಸ್ವಲ್ಪ ಸ್ವಭಾವನೇ ಆ ತರ ಅದ, ಏನ್ ಮಾಡಕ್ ಆಗಲ್ಲ. ಅವ್ರವ್ರ ಗುಣ, ಅವ್ರವ್ರ ಸ್ವಭಾವ, ಅವ್ರವ್ರ ವ್ಯಕ್ತಿತ್ವ ನೋಡಿ. ಸಂಪೂರ್ಣವಾಗಿ ಮನಸಾರೆ ಒಪ್ಪಿಕೊಂಡು ನಾವು ಸಹಜವಾಗಿ ಮಾತನಾಡ್ತಾ ಇದ್ದೀವಿ ಅಂದ್ರೆ ನಮಗ ಜನರು ಮೆಚ್ಕೋತಾರ. ಇಲ್ಲಿಂದ ಹೆಂಗ್ ಮೆಚ್ಕೊಂಡ್ರು ನೋಡು. ಆ ಧನು ಅವ್ರಿಗಂತೂ ಬಾಯಿ ತೆರೆದ್ರೆ 1-2 ಒಳ್ಳೆ ಮಾತು ಕೂಡ ಆಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಬಿಡಿ, ಆ ಮಾತು ಬೇರೆ. ಗಿಲ್ಲಿ ಅಂದ್ರೆ ಯಾವತ್ತೂ ಅವರಿಗೆ ಸಮಾಧಾನವೇ ಇಲ್ಲ. ಗಿಲ್ಲಿ ಎಷ್ಟೇ ಹಾಸ್ಯ ಮಾಡಿದ್ರು ಅವರು ನಕ್ಕ ಉದಾಹರಣೆಗಳಿಲ್ಲ. ಕೆಲವೊಂದು ಬಾರಿ ಅವ್ರ ತಂದೆ ತಾಯಿ ಬಂದಾಗ 1-2 ಸಾರಿ ನಕ್ಕದನ್ನ ನೋಡಿದೀನಿ ನಾನು. ಅದೇ ನಾನು ಹೇಳುವುದೇನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಗಿಲ್ಲಿಗೆ ಅಲ್ಲಿ ಅವಮಾನವನ್ನು ಮಾಡಿದ್ರು, ಇನ್ಕ್ಲೂಡಿಂಗ್ ಕಾವ್ಯ. ಆದ್ರೆ ಹೊರಗಡೆ ಬಂದಂತಹ ಗಿಲ್ಲಿ ಅವರಿಗೆ ಕರ್ನಾಟಕದ ಜನತೆ ಅತ್ಯಂತ ಅದ್ಭುತವಾಗಿ ಇವತ್ತಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿಯವರ ಈ ಒಂದು ವ್ಯಕ್ತಿತ್ವವನ್ನು ನೋಡಿ, ಅವರ ಒಂದು ಈ ಜನಪ್ರಿಯತೆಯನ್ನು ನೋಡಿ ಮರಳಾಗಿ ಹೋಗ್ಬಿಟ್ಟಾರ. ಕಿಚ್ಚ ಸುದೀಪ್ ಅವರಿಗೂ ಕೂಡ ಆಶ್ಚರ್ಯವಾಗಿದೆ, ಎಂಥ ಅದ್ಭುತಪ್ಪ ಅಂತ ಹೇಳಿ. ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರ ಅಭಿಪ್ರಾಯಗಳನ್ನ ಕೇಳಿ ತಾವು ಕೆಲವು ಮಾತುಗಳನ್ನ ಆಡ್ತಾ ಇದ್ರು. ಅಂದ್ರೆ ಗಿಲ್ಲಿಗೆ ಎಷ್ಟೊಂದು ನಾಲೆಡ್ಜ್ ಅದ, ಎಷ್ಟೊಂದು ತಿಳುವಳಿಕೆ ಅದ, ಎಂಥ ಅದ್ಭುತ ವ್ಯಕ್ತಿ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ರು. ಸ್ವತಃ ಕಲರ್ಸ್ ಕನ್ನಡದವರಿಗೆ ಗಿಲ್ಲಿಯನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಅವ್ರನ್ನ ಸೋಲಿಸ್ಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಅವನನ್ನ ಸೈಡಿಗೆ ಸರಿಸ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಕಾರಣ ಏನಂದ್ರೆ ಅಷ್ಟೊಂದು ಜನಪ್ರಿಯತೆಯನ್ನ ಪಡೆದಂತಹ ವ್ಯಕ್ತಿ ಗಿಲ್ಲಿಯವರಾಗಿದ್ರು. ಒಬ್ಬ 5 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಅಜ್ಜ ಅಜ್ಜಿಯಂದಿರವರೆಗೂ ಕೂಡ ಮನೆಯಲ್ಲೂ ಕೂಡ ಗಿಲ್ಲಿ 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 ಅಂತ ಹೇಳ್ತಾ ಇದ್ರು. ಗಿಲ್ಲಿ ಅವರನ್ನ ಹಾಡಿ ಹೊಗಳ್ತಾ ಇದ್ರು. ದೊಡ್ಡ ದೊಡ್ಡ ಸಿನಿಮಾ ನಟರುಗಳು ಪ್ರತಿಯೊಬ್ರು ಅವ್ರನ್ನ ಬೆಂಬಲಿಸಿದ್ರು. ಗಿಲ್ಲಿಯವರೇ ಗೆಲ್ತಾರ ಅಂತ ಹೇಳಿದ್ರು. ಗಿಲ್ಲಿಯವರ ಫ್ಯಾನ್ಸ್, ಗಿಲ್ಲಿಯವರ ಅಭಿಮಾನಿಗಳದ್ದೊಂದು ದೊಡ್ಡ ಗ್ರೂಪೇ ಇತ್ತು. ಎಷ್ಟೋ ಹುಡುಗಿಯರು, ಎಷ್ಟೋ ಹುಡುಗರು ಇವರೇ ಗೆಲ್ಲಬೇಕು ಅಂತ ಹೇಳ್ತಾ ಇದ್ರು. ಎಷ್ಟೋ ಯೂಟ್ಯೂಬ್ನವರು ಕೂಡ ನನ್ನನ್ನು ಸೇರಿ ಗಿಲ್ಲಿಯವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕಾರಣ ಅವರ ಒಳ್ಳೆತನ, ಅವರ ಪ್ರಾಮಾಣಿಕತನ, ಅವರ ನಿಯತ್ತು, ಅವರ ಸಹನೆ, ಅವರ ತಾಳ್ಮೆಯನ್ನ ನೋಡಿ ಮಾಡಿದ್ರು. ಅದಕ್ಕ
ಇವತ್ತಿನ ದಿವಸ ಅವ್ರಿಗೆ ಏನಾದ್ರೂ ಸನ್ಮಾನ ಸಿಗ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರ ಒಳಗಡೆ ಅವರಿಗೆ ಆದಂತಹ ಅವಮಾನ. ಜನರು ಗಿಲ್ಲಿಯವರ ಒಂದು ತಾಳ್ಮೆಯನ್ನ ತುಂಬಾ ಮೆಚ್ಕೊಂಡ್ ಬಿಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹುಡುಗರು, ಹುಡುಗಿಯರು, ಮಹಿಳೆಯರು, ಪುರುಷರು, ಬಹಳ ಜನ. ಯಾರಿಗೆ ಸಿಕ್ಕಿತ್ರಿ ಹೊರಗಡೆ ಬಂದ ನಂತರ ಮುಖ್ಯಮಂತ್ರಿಗಳ ಆದಿಯಾಗಿ, ಅಂದ್ರೆ ಗೃಹ ಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ, ದೊಡ್ಡ ದೊಡ್ಡ MLAಗಳು MP ಗಳ ಆದಿಯಾಗಿ ಎಲ್ಲರೂ ಅವ್ರಿಗೆ ಸನ್ಮಾನ ಮಾಡಿದ್ರು, ಗೌರವ ಕೊಟ್ರು, ಎಷ್ಟು ರೆಸ್ಪೆಕ್ಟ್. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಅವರಿಗೆ ಸನ್ಮಾನ ಮಾಡಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ನಮ್ಮ ಶಿವರಾಜ್ ಅವರು ಒಂದೆರಡು ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾರಿಗೆ? ಗಿಲ್ಲಿ ಅವರಿಗೆ. ಏನು ಅಂದ್ರ, ಗಿಲ್ಲಿ ಅವರು ಬರೀ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಅದೇ ಪುನಃ ಪುನಃ ರಿಪೀಟ್ ಮಾಡ್ತಾ ಇದ್ದಾರೆ. ಡೈಲಾಗುಗಳನ್ನಾಗ್ಲಿ, ಮಾತುಗಳನ್ನಾಗ್ಲಿ, ಹಾಡುಗಳನ್ನಾಗ್ಲಿ ಪುನಃ ಪುನಃ ಅವುಗಳನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಬಯಲುಹೊಂಗಲದಲ್ಲಿ ಪುನಃ ಅದನ್ನೇ ರಿಪೀಟ್ ಮಾಡಿದ್ರು. ನಮ್ಮೆಲ್ಲ ಗಣಮಕ್ಕಳು ಹೊರಗಡೆ ನಿಂತ್ಕೋತಾರೆ, ಹೆಣ್ಮಕ್ಳಿಗೆ ಸೀಟ್ ಕೊಡ್ತಾರೆ, ಆಮೇಲೆ ಗಣಮಕ್ಕಳು ಕೂಗ್ತಾರೆ, ಹೆಣ್ಮಕ್ಳು ಕೂಗೋದೇ ಇಲ್ಲ ಅಂತ ಮಾತನ್ನ ಹೇಳ್ತಾರೆ. ಪ್ರತಿ ಸಮಾರಂಭದಲ್ಲೂ ಯಾವುದೇ ಒಂದು ವಿಷಯ ರಿಪೀಟ್ ಆದಾಗ ಅದು ಕೇಳಲಿಕ್ಕೆ ಅಷ್ಟೊಂದು ಇಂಪ್ ಅನ್ಸಲ್ಲ, ಕೇಳಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲ್ಲ, ಮನಸ್ಸು ಬರಲ್ಲ. ಅದಕ್ಕೆ ಕಾವ್ಯ ಅವರು ಅದನ್ನೊಂದು ಚೂರ ಅಲ್ಲೇ ಹೇಳಿದ್ರು. ಮಹಿಳೆಯರು ಇಬ್ಬರೇ ಇದ್ರು ಕೂಡ ಅವರು ಎಲ್ಲರಿಗೂ ಸಮಾನ ಅನ್ನುವಂತ ಮಾತು ಹೇಳಿದ್ರು. ಆಮೇಲೆ ಎಲ್ಲ ಚೇರ್ ಬಿಟ್ಕೊಡುದು ಗಂಡು ಹುಡುಗರು ತಾವೇ ಸ್ವ ಇಚ್ಛೆಯಿಂದ ಬಿಟ್ಕೊಡ್ತಾರೆ, ಯಾರು ಹೆಣ್ಮಕ್ಳು ಬಿಟ್ಟುಕೊಡು ಅಂತ ಕೇಳಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ನಿಜವಾಗ್ಲೂ ಒಪ್ಕೊಳ್ಳುವಂತ ಮಾತು. ಅಂದ್ರೆ ಗಿಲ್ಲಿ ಅವರು ಎಲ್ಲಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕಾವ್ಯ ಅವರು ಅದನ್ನ ತಿದ್ದುತ್ತಾರ, ಅದು ಒಳ್ಳೆಯ ವಿಚಾರ. ಆಮೇಲೆ ಈಗ ನಮ್ಮ ಶಿವರಾಜ್ ಅವರು ಬೆಂಗಳೂರಿನಿಂದ ನಿನ್ನೆ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವರು ಏನೇ ಕೊಡ್ತಾರಪ್ಪ ಗಿಲ್ಲಿ ಅವರಿಗೆ ಸಲಹೆಗಳನ್ನಂದ್ರ, ಇನ್ನು ಮುಂದೆ ಸಭೆ ಸಮಾರಂಭಗಳಲ್ಲಿ ಅಥವಾ ಎಲ್ಲೋ ಹೋಗ್ಲಿ ಅವರು ಮಾತನಾಡುವ ಸಂದರ್ಭ ಬಂದಾಗ ಪುನಃ ಹಳೇ ಟೇಪ್ ರಿಕಾರ್ಡರ್ನ ರಿಪೀಟ್ ಮಾಡದೆ ಒಂದೆರಡು ಒಳ್ಳೆಯ ವಿಚಾರಗಳನ್ನ ಇವತ್ತಿನ ದಿವಸ ಯುವಕರಿಗೆ, ಯುವತಿಯರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡುವಂಥವು, ತಮ್ಮ ಅನುಭವದಿಂದ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡುವಂಥವು, ಇವತ್ತಿನ ದಿವಸ ಯುವತಿಯರಿಗೆ ಅನುಕೂಲ ಆಗುವಂಥವು, ಅವರ ಬದುಕಿಗೆ ಮುಂದಿನ ದಿನಮಾನಗಳಲ್ಲಿ ದಾರಿದೀಪ ಆಗುವಂತಹ ಮಾತುಗಳನ್ನ, ಶುಭ ನುಡಿಗಳನ್ನ ಮಾತಾಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಗಿಲ್ಲಿ ಅವರು ಸರಿ ಮಾಡ್ಕೋಬೇಕು. ಗಿಲ್ಲಿ ಅವರು ಪುನಃ ಪುನಃ ರಿಪೀಟ್ ಮಾಡಬಾರ್ದು. ಆಮೇಲೆ ಗಿಲ್ಲಿ ಅವರಲ್ಲಿ ಇನ್ನೊಂದು ಸಣ್ಣ ಇದನ್ನ ಮಿಸ್ಟೇಕ್ ಅನ್ನ ಸರಿ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಶಿವರಾಜರು ಹೇಳಿದ್ರು. ಏನಂದ್ರೆ, ಇನ್ನೊಬ್ರು ಮಾತನಾಡುವಾಗ ನಿಧಾನವಾಗಿ ಸಮಾಧಾನದಿಂದ ಅವ್ರ ಮಾತನ್ನ ಅವರು ಪೂರ್ತಿಯಾಗಿ ಸರಿಯಾಗಿ ಆಲಿಸುವುದಿಲ್ಲ, ತುಂಬಾ ಅವಸರ ಮಾಡ್ತಾರ, ಅವ್ರ ಕೈಯೊಳಗಿನ ಮೈಕ್ ಕಿತ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ತಾರ. ಇದನ್ನೆಲ್ಲ ಸ್ವಲ್ಪ ಅವ್ರು ಕಮ್ಮಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಜನರಿಗೆ ಅದು ಬ್ಯಾಡ್ ಇಫೆಕ್ಟ್ ಆಗ್ತದೆ. ನಮ್ಮ ಗಿಲ್ಲಿ ಒಳ್ಳೆಯ ಗಿಲ್ಲಿ, ಒಳ್ಳೆಯ ಪ್ರಾಮಾಣಿಕ ಗಿಲ್ಲಿ. ನಾವು ಗಿಲ್ಲಿ ಬಗ್ಗೆ ಇಷ್ಟೊಂದು ಅಭಿಮಾನ ಹೊಂದಿದ್ದೀವಿ. ನಮ್ಮ ಗಿಲ್ಲಿಗೆ ಎಲ್ಲೂ ಕೆಟ್ಟ ಹೆಸರು ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ಅವರು ತಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು, ತಿದ್ಕೋಬೇಕು, ಮುಂದಿನ ದಿನಮಾನಗಳಲ್ಲಿ ಅವರು ಇನ್ನೂ ಬೆಳಿಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಇಲ್ಲಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಇನ್ನು ಈ ವಿಷಯದ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಮಾತನಾಡುವುದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆಯವರಿಗೂ ಆಗ್ಲಿಕ್ಕೆ ಕೂಡ ಹೇಳ್ರಿ ಎನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.